ಕಣ್ಣುಳಿಸುವ ತಂತ್ರವನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ಸು. ಇದು ನಿಜವಾಗ್ಲೂ ಮೂರ್ಖತನದ ಪರಮಾವಧಿ. ಸಿದ್ದರಾಮಯ್ಯ ಅಂತೂ ನಾಲಾಯಕ ನನ್ನ ಮಗ. ಅವನಂತೂ ನಿಜವಾಗ್ಲೂ ಹೀಗಾಗ್ತಾನೆ ಅಂತ ಕನಸು ಮನಸ್ಸಿನಲ್ಲೂ ನಾನು ಎಣಿಸಿರ್ಲಿಲ್ಲ. ಇಷ್ಟಕ್ಕೂ ನಾನು ಮೈಸೂರಿನವ, ಸಿದ್ದರಾಮಯ್ಯ ಫಾಲೋವರ್ ಒನ್ ಟೈಮ್. ಈವನ್ ಅಪ್ ಟು 88, 90s ಸಿದ್ದರಾಮಯ್ಯನ ಅಭಿಮಾನಿ. ಬಹಳ ಸಂತೋಷ. ಅಟ್ಲೀಸ್ಟ್ ಈ ಒಂದು ಹಂತದಲ್ಲಿ ನಮ್ಮ BJP ಸರ್ಕಾರಕ್ಕೆ ಅದರ ತಪ್ಪಿನ ಅರಿವಾಗಿದೆ ಅನ್ನೋದಕ್ಕೆ ಭಾಳ ಸಂತೋಷ ಆಗ್ತಿದೆ. ದಿಸ್ ದೇ ಕುಡ್ ಹ್ಯಾವ್ ಡನ್ ಲಾಂಗ್ ಬ್ಯಾಕ್. ಮಾಡಲಿ, ಯಾಕೆಂದರೆ ಒಂದು ಕೂಡ ಸಹಜವಾಗಿ ಒಂದು ಇತಿಮಿತಿಯಲ್ಲಿಲ್ಲ. ಆ್ಯಂಡ್ ಪ್ರೈಸಸ್ ಆರ್ ಸೋ ಹೈಕ್ಡ್. ಈವನ್ ಮಿಡ್ಲ್ ಕ್ಲಾಸ್ ಅಥವಾ ಅಫ್ಕೋರ್ಸ್ ಬಿಲೋ ಪಾವರ್ಟಿ ಹೆಂಗೋ ಮ್ಯಾನೇಜ್ ಮಾಡ್ತದೆ. ಅವರಿಗೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಅದು ಫ್ರೀ ಇದು ಫ್ರೀ ಅಂತ ಹೇಳಿಬಿಟ್ಟು ಏನೇನೋ ಮಾಡಿ ಸ್ಕೀಮ್ಗಳು ಹಾಕಿ ಸ್ಕೆಚ್ ಹಾಕಿ ಅವುಗಳನ್ನು ಲೋಯರ್ ಮಿಡ್ಲ್ ಕ್ಲಾಸನ್ನು ದಾರಿ ತಪ್ಪಿಸಿರೋದಂತೂ ಖಂಡಿತವಾಗ್ಲೂ ಅಕ್ಷರಶಃ ನಿಜ. ಆ ಗೌರ್ಮೆಂಟ್ಗಳಿಗೆ ಗೊತ್ತು ಅದು. ಆದರೆ ಕಣ್ಣುಳಿಸುವ ತಂತ್ರವನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ಸು. ಇದು ನಿಜವಾಗ್ಲೂ ಮೂರ್ಖತನದ ಪರಮಾವಧಿ. ಸಿದ್ದರಾಮಯ್ಯ ಅಂತೂ ನಾಲಾಯಕ ನನ್ನ ಮಗ. ಅವನಂತೂ ನಿಜವಾಗ್ಲೂ ಹೀಗಾಗ್ತಾನೆ ಅಂತ ಕನಸು ಮನಸ್ಸಿನಲ್ಲೂ ನಾನು ಎಣಿಸಿರ್ಲಿಲ್ಲ. ಇಷ್ಟಕ್ಕೂ ನಾನು ಮೈಸೂರಿನವ, ಸಿದ್ದರಾಮಯ್ಯನ ಫಾಲೋವರ್ ಒನ್ ಟೈಮಲ್ಲಿ. ಈವನ್ ಅಪ್ ಟು 88, 90s ಸಿದ್ದರಾಮಯ್ಯನ ಅಭಿಮಾನಿ. ಕಡೆಗೆ ಹೇಳಬೇಕಂದ್ರೆ ಈವನ್ 2012 to 15ವರೆಗೂ ನಾನು ಪಕ್ಕಾ ಅಭಿಮಾನಿ. ಐ ಹ್ಯಾವ್ ಲೈಕ್ ಹಿಮ್ ವೆರಿ ಮಚ್. ಯಾಕೆಂದರೆ ಫೈನಾನ್ಷಿಯಲ್ ಇದರಲ್ಲಿ ಸಿದ್ದರಾಮಯ್ಯನಿಗಿರೋಷ್ಟು ತಲೆ ಬಹುಶಃ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಅಂಥವನೇ ಹಿಂಗೆ ಕೆಳಮಟ್ಟಕ್ಕೆ ಅಧಿಕಾರ ದಾಹದ ಇದರಲ್ಲಿ ಬಿದ್ದ ಅಂದರೆ ತೀರಾ ಹಾಸ್ಯಾಸ್ಪದ. ಅಧಿಕಾರ ಏನು ಬೇಕಾರ ಮಾಡಿಸ್ಬಿಡುತ್ತೆ ಸ್ವಾಮಿ. ಪ್ರೈಸ್ ಹೈಕೂ ಮಾಡಿಸುತ್ತೆ, ಮತ್ತೊಂದು ಮಾಡಿಸುತ್ತೆ, ಈ ಮಗದೊಂದು ಮಾಡಿಸುತ್ತೆ. ನೋಡಿ, ದಿಸ್ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರ ಶುಡ್ ಹ್ಯಾವ್ ಪ್ಲ್ಯಾನ್ಡ್ ಇಟ್ ವೆಲ್ ಇನ್ ಅಡ್ವಾನ್ಸ್. ಅವ್ರು ಮಾಡಲಿಲ್ಲ. ಯಾತಕ್ಕೆ? ಬಹುಶಃ ಸೆಂಟ್ರಲ್ ಒಂದು ಪ್ರಭಾವ ಅಥವಾ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಾಡಿದ್ರು ಅಂತ ಕಾಣಿಸುತ್ತೆ. ನೋಡಿ, ಇವಾಗ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತೆ. ಹಂತವಾಗಿ ಏರಿಕೆ ಆಗಿ 850, 900, ಈವನ್ 1400ವರೆಗೂ ಕೂಡ ನಾವು ಪೇ ಮಾಡಿದ್ದೀವಿ ಒನ್ ಟೈಮಲ್ಲಿ. ಆಮೇಲೇನೋ ಮೋದಿ ಸಾಹೇಬರು ಬಂದರು, ಒಂದು ಸ್ವಲ್ಪ ಭಿಕ್ಷೆ ಬಿಸಾಕ್ದಂಗೆ ಸಬ್ಸಿಡಿ ಅನ್ನೋದನ್ನು ಒಂದು ಕಂಟ್ರೋಲ್ ಮಾಡಿ ಹೆಚ್ಚು ಕಡಿಮೆ ಒಂದು 300-400 ರೂಪಾಯಿ ಕಡಿಮೆ ಮಾಡಿದ್ರು. ಅದನ್ನು ಬಿಟ್ಟರೆ ಮೋದಿಯ ಒಂದು ಕೊಡುಗೆ ಜನಸಾಮಾನ್ಯರಿಗೆ ಏನು ಅಂಥದ್ದೇನಿಲ್ಲ. ಆಮೇಲೆ ಬೆಲೆ ಏರಿಕೆ ಬಗ್ಗೆ ಎಷ್ಟಿತ್ತು ರೀ. ಇವಾಗ ನೋಡಿ, ಬೆಲೆ ಏರ್ದಂಗೆ ಈಗ ಜನಸಾಮಾನ್ಯರ ಒಂದು ಸಂಬಳ ಅಥವಾ ಒಂದು ಅರ್ನಿಂಗ್ಸು ಬೆಳೆಯಲ್ಲ. ನೋಡಿ, ಹಾಲು 18, 19, 20 ಹಿಂಗಿತ್ತು. ಇವತ್ತಿಗೆ 25, 26, 27 ಹಿಂಗೆ ಬಂದಿದೆ. ಸೊ ವಾಟ್ ಡಸ್ ಇಟ್ ಮೀನ್? ಈ ನನ್ನ ಮಕ್ಕಳು ಲೂಟಿ ಮಾಡೋಕ್ಕೆ ಬಂದಿರೋದು. ಸರ್, ಈಗ ಬಿಜೆಪಿ ಸರ್ಕಾರ, ಇಲ್ಲಿ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇದೆ, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಆದರೆ ಸೆಂಟ್ರಲಲ್ಲಿ ಅವ್ರದೇ ಇದ್ರು, ಅವರು ಗ್ಯಾಸ್ ಬೆಲೆನ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಪ್ರತಿಭಟನೆ ಮಾಡೋದು, ಅಲ್ಲಿ ಬೆಲೆ ಏರಿಕೆ ಮಾಡೋದು, ಇದು ತೀವ್ರ ಆಕ್ಷೇಪ ವ್ಯಕ್ತಪಡಿಸುವಂಥದ್ದು. ಮೋದಿ ಕೂಡ ಹ್ಯಾವ್ ನಾಟ್ ಡನ್ ದಿಸ್ ಆ್ಯಕ್ಚುಲಿ. ಇದು 50 ರೂಪೀಸ್ ಇದು ನೋಡಿ, ಇದನ್ನು ಒಂದು ಬರೀ ಒಂದು ಮಾರ್ಮಿಕವಾಗಿ ಇದನ್ನು ಹೇಳಬೇಕಂತಂದರೆ ಅಲ್ಲೂ ಇವಾಗ ನೋಡಿ, ಜನರಲಾಗಿ ಹೇಳ್ತಾ ಇದ್ದೀನಿ, ಈ ಒಂದು MLAs, MPs ಅಥವಾ ಒಂದು ಶಾಸಕರು ಅನ್ನೋವರಿಗೆ ಈ ಸಂಬಳ ಅಥವಾ ಒಂದು ಭತ್ಯೆಗಳನ್ನು ದಿಕ್ಕಾಪಾಲಾಗಿ ಏರಿಸ್ಕೊಂಡ್ರು. ಎಷ್ಟಿತ್ತು ಇವಾಗ ಒಂದು 40,000, 50,000 ಅಂತ ಏನೋ ಒಂದು ಆ್ಯಾವ್ರೇಜ್ ಇತ್ತು. ಅದನ್ನು ಏಕ್ದಮ್ ಲಕ್ಷ ರೂಪಾಯಿಗೆ ಮಾಡಿದ್ರು. ಯಾರ ಸೊತ್ತು ರೀ ಇದು? ಯಾವ ಕಾನೂನಲ್ಲಿ
ಪ್ರಾವಿಷನ್ ಇದೆ ಇವರಿಗೆ, ಯಾವ ಹಂತದಲ್ಲಿದೆ. ದಿಸ್ ಈಸ್ ರ್ಯಾದರ್ ಪೆಕ್ಯುಲಿಯರ್. ನಮ್ಮ ಭಾರತ ದೇಶದಲ್ಲಿ ಮಾತ್ರನೇ ಹಿಂಗಾಗೋದು, ಬೇರೆ ಇತರ ದೇಶಗಳಲ್ಲಿ ಹಾಗಾಗಲ್ಲ. ಇದು ನಿಜವಾಗ್ಲೂ ಒಂದು ಚರ್ಚಾರ್ಹ ವಿಷಯ. ಇದನ್ನು ಮಾಡಿದ್ರೆ ಯಾರೂ ಪ್ರಶ್ನೆನೇ ಮಾಡಲ್ಲ ಶ್ರೀಸಾಮಾನ್ಯರು. ಯಾತಕ್ಕೆ ಭಯ ರೀ, ಜನಕ್ಕೆ ಭಯ. ಆ ಭಯದ ವಾತಾವರಣನ ಕಲ್ಪಿಸಿಕೊಂಡು ಇವರು ಆಡಳಿತ ಮಾಡಿ ಜನನ ತುಳಿತಾ ಇದ್ದಾರೆ, ಜನರಿಗೆ ಒಂಥರ ಹೊರೆಯನ್ನು ಹೇರ್ತಾ ಇದ್ದಾರೆ. ಒಂದು ಕಡೆ ಫ್ರೀ ಅಂತಾರೆ, ಮತ್ತೊಂದು ಕಡೆ ಬೆಲೆ ಏರಿಸ್ತಾರೆ. ಇಂಥ ಒಂದು ಸಿಚುಯೇಷನ್ ಇರೋವಾಗ ಜನಸಾಮಾನ್ಯ ಅದು ಹೆಂಗ್ರಿ ಆರಾಮಾಗಿ ಬದುಕಲಿಕ್ಕೆ ಸಾಧ್ಯ?